ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ತಳಗವಾರ ಅನ್ನೋ ಒಂದು ಗ್ರಾಮ ಪಂಚಾಯಿತಿಲಿ ಓಪನ್ ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಎಂತ ಮಟ್ಟಿಗೆ ಭ್ರಷ್ಟಾಚಾರ ಅಂತ ಅಂದ್ರೆ, ನೀವು ದಾಖಲಾತಿಗಳನ್ನು ನೋಡಿದ್ರೆ ಅಲ್ಲೇ ಕ್ಲಿಯರ್ ಕಾಣಿಸುತ್ತೆ ಇದರಲ್ಲಿ ಭ್ರಷ್ಟಾಚಾರ ಇದೆ ಅಂತ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ IAS ಆಗಿ ಓದಿ ಬಂದಿರುವಂತಹ DC ಆಗಿರ್ಬೋದು, CEO ಆಗಿರ್ಬೋದು, ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗಿರ್ಬೋದು, ಇವರೆಲ್ಲ ಏನ್ ಮಾನಿಟರಿಂಗ್ ಮಾಡ್ತಿದ್ದಾರೆ ಅಂತ. ಒಂದು ವಿಶೇಷವಾದ ಪ್ರಕರಣ ಅಂತ ಇದನ್ನ ಪರಿಗಣಿಸಬಹುದು. ನಾನು ದಾಖಲಾತಿಗಳನ್ನ ಓದಿ ಹೇಳ್ತೀನಿ. ಆನ್ಲೈನ್ ಅಲ್ಲಿ ಜೋಡಿ ಹೊಸಳ್ಳಿ ವಾಟರ್ ಮೆಟೀರಿಯಲ್ಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ವಾಟರ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಎನಿಥಿಂಗ್. ವಾಟರ್ ಮೆಟೀರಿಯಲ್ಸ್ ಅಂದ್ರೆ ಏನು, ಮಾನ್ಯ PDO ಅವರು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ವಾಟರ್ ಮೆಟೀರಿಯಲ್ ಅಂತಂದ್ರೆ ನಾಬ್ ಆಲ್ಸೋ ಒಂದು 200 ರೂಪಾಯಿ ಅಥವಾ 4 ಆಣಿಗೂ ನಾಬುನು ವಾಟರ್ ಮೆಟೀರಿಯಲ್. ಆದ್ರೆ ಅದೆಲ್ಲ ಸ್ಕ್ಯಾಮ್ ಏನು ಅಂದ್ರೆ, ಈ ವಾಟರ್ ಮೆಟೀರಿಯಲ್ ಅಲ್ಲಿ 3 ಬಿಲ್ಗಳನ್ನ ಮಾಡ್ತಾರೆ. ಒಂದೇ ಕೆಲಸ, ಒಂದೇ ಫೋಟೋ, ಬಟ್ ಬಿಲ್ಗಳು ಡಿಫ್ರೆಂಟ್. ಒಂದು 36,758 ರೂಪಾಯಿಗಳು, ಒಂದು 467 ರೂಪಾಯಿಗಳು, ಇನ್ನೊಂದು 33,984 ರೂಪಾಯಿ. ಇಲ್ಲಿ ನೋಡಿ ಫೋಟೋ, ಇದೇ ಫೋಟೋ ಸೇಮ್ ಫೋಟೋನ ಅದೇ ಬಿಲ್ಗೆ ಹಾಕ್ತಾರೆ, ಮತ್ತೆ 3ನೇದಕ್ಕೂ ಅದೇ ಫೋಟೋನ ಹಾಕ್ತಾರೆ. ಸೊ ಈ ಫೋಟೋದಲ್ಲಿ ಲ್ಯಾಟಿಟ್ಯೂಡ್ ಅಂತ ಬರುತ್ತದೆ, ಎಲ್ಲಿ ಯಾವ ಜಾಗದಲ್ಲಿ ಫೋಟೋವನ್ನ ತೆಗೆಲಾಯಿತು ಅಂತ. ಅದೇ ಜಾಗದ ಫೋಟೋಗಳನ್ನ ಇವರು ಈ ಒಂದು ವೋಚರ್ಗೆ ಅಟ್ಯಾಚ್ ಮಾಡ್ತಾರೆ. ಅಂದ್ರೆ ಈ ಫೋಟೋದಲ್ಲಿರುವಂತಹ ಮೆಟೀರಿಯಲ್ಗೆ ನಾವು ಹಣವನ್ನ ಖರ್ಚು ಮಾಡಿದ್ದೀವಿ ಅಂತ. ಇಷ್ಟು ಓಪನ್ ಆಗಿ ಎದ್ದು ಕಾಣಿಸುತ್ತೆ ಅಂತ ಅಂದ್ರೆ, ಯಾಕೆ ಮಾನಿಟರಿಂಗ್ ಮಾಡೋದಕ್ಕೆ CEO ಆಫೀಸಲ್ಲಿ ಯಾರು ಗೊತ್ತಿಲ್ವಾ? ಅಂಡ್ ಸೆಕೆಂಡು, ಅದೇ ಕಂಪನಿ ಸ್ವಾತಿ ಎಲೆಕ್ಟ್ರಿಕಲ್ಸ್ ಅನ್ನೋದಕ್ಕೆ LED ಬಲ್ಬ್ಸ್ ಅಂಡ್ ಮೆಟೀರಿಯಲ್ಸ್ ಅಂತ ಹೇಳಿ ಕೊಡ್ತಾರೆ. ಒಂದರಲ್ಲಿ 40,356 ರೂಪಾಯಿ ಮಾಡ್ತಾರೆ, ಈ ಫೋಟೋ ಹಾಕ್ತಾರೆ. ಸೇಮ್ ಹೊಸಳ್ಳಿ ಬಲ್ಬ್ಸ್ ಅಂತ ಹೇಳಿ ಮಾಡ್ತಾರೆ, ಅದ್ರೊಳಗೆ ಸ್ವಾತಿ ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಕೊಡ್ತಾರೆ 15,930 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದೇ ಫೋಟೋ, ಸೇಮ್ ಲ್ಯಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಅಂಡ್ ಸೇಮ್ ಫೋಟೋ. ಇದನ್ನ ದೊಡ್ಡದಾಗಿ ಝೂಮ್ ಮಾಡಿ ಹಾಕಿದ್ದಾರೆ, ಇದನ್ನ ಸಣ್ಣದಾಗಿ ಒಂದು ಫೋಟೋ ಆಗಿ ಹಾಕಿದ್ದಾರೆ. ಪ್ರಶ್ನೆ ಏನು ಅಂತಂದ್ರೆ, ಇವರೆಲ್ಲ ಎಜುಕೇಟೆಡ್ ಕಳ್ರ, ಅಥವಾ ಸಮಾಜದಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಬದುಕಿಲ್ಲ. ಪ್ರಶ್ನೆ ಮಾಡಿದ್ರೆ ಮ್ಯಾಕ್ಸಿಮಮ್ ಏನಾಗುತ್ತೆ, ಒಂದು ಕಂಪ್ಲೇಂಟ್ ಆಗುತ್ತೆ, ಕಂಪ್ಲೇಂಟ್ ಆಗಿದ್ರೆ ತನಿಖೆ ಆಗುತ್ತೆ, ತನಿಖೆ ಆದ್ರೆ ಪ್ರತಿ ಕೇಸ್ ವರ್ಕರ್ಗೆ ದುಡ್ಡು ಕೊಟ್ಟು ಆ ಕೇಸನ್ನ ಕ್ಲೋಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಮಾನ ಮರ್ಯಾದೆ ಬಿಟ್ಟು ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳು ಇವರು. ಸೊ ಯಾವಾಗ ಇದಕ್ಕೆ ಸೊಲ್ಯೂಷನ್? ಈ ಸೊಲ್ಯೂಷನ್ನ ಕೊಡೋದಾದ್ರು ಯಾರು? ನೀವು ವೀಕ್ಷಕರು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು? ಯಾಕಂದ್ರೆ ನಾವು ಪ್ರತಿದಿನ ಒಂದು ಸ್ಕ್ಯಾಮನ್ನ ತರ್ತಿದೀವಿ, ಪ್ರತಿದಿನ ಇಲ್ಲಿ ಒಂದು ಅವ್ಯಾರ ಅಂತ ಹೇಳ್ತಿದ್ದೀವಿ. ಏನ್ ಮಾಡ್ತೀವಿ? ಜೋಡಿ ಹೊಸಳ್ಳಿ ಗ್ರಾಮದ ಜನರು ಏನ್ ಮಾಡ್ತೀರಿ ಇಂತಹ PDOಗಳಿಗೆ? ನಿಜವಾಗ್ಲೂ ಹಳೆ ಕಾಲದಲ್ಲಿತ್ತು, ಗೆರಾವ್ ಮಾಡಿ ಆಫೀಸ್ ಕಚೇರಿಯಲ್ಲಿ ಕುಂತ್ಕೊಳಕ್ ಬಿಡ್ತಿರ್ಲಿಲ್ಲ, ಓಡಿಸೋರು. ಅಂತಹ ಕಾಲ ಇನ್ನು ದೂರ ಇಲ್ಲ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ವಿಜಯವಾಹಿನಿಯನ್ನ ವೀಕ್ಷಿಸ್ತಾ ಇರಿ. ಅನೇಕ ಇನ್ಫಾರ್ಮೇಟಿವ್ ಮೆಸೇಜ್ಗಳನ್ನ ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಧನ್ಯವಾದ, ನಮಸ್ಕಾರ.